ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೊಳಗೆ ಪಕ್ಕದ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ನಾವೆಲ್ಲ ಆಚೆ ಹೋಗ್ತಾ ಇದ್ವಿ. ಅಂದರೆ ಇವತ್ತಿನ ದಿನ ಆಚೆ ಹೋಗಿ ತುಂಬ ದಿನದಿಂದ ನಮ್ಮ ಇಬ್ಬರು ಮಕ್ಕಳದು ಒಂದು ದೊಡ್ಡ ಆಸೆ ಇತ್ತು, ನಮ್ಮ ಚಿರುದು ಮತ್ತು ರೇಹಾದು. ಕೊನೆಗೂ ಇವತ್ತು ಅದನ್ನು ನೆರವೇರಿಸ್ತಾ ಇದ್ವಿ. ಅಂದರೆ ಫನ್ ವರ್ಲ್ಡ್ ಹೋಗಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು, ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಏನಾದರೂ ಒಂದು ರೀಸನ್ ಬಂದು ನಾವು ಸ್ಟಾಪ್ ಆಗೋಗ್ತಾ ಇದ್ವಿ. ಫೈನಲ್ ಆಗಿ ಇವತ್ತು ನಾವು 6 ಜನ ಹೋಗ್ತಾ ಇರೋದು. ಫಸ್ಟ್ ಟೈಮು, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಒಂಥರ ಹೊಸ್ದಾಗಿತ್ತು ಅಂತಲೇ ಹೇಳ್ಬೋದು. ನಾವು ಮತ್ತು ಮಕ್ಕಳು ಮಾತ್ರ ಇವಾಗ ಹೋಗ್ತಾ ಇರುವಂಥದ್ದು. ನಮಗಿಲ್ಲಿ ರಥಸಾರಥಿ ಅಂದರೆ ನಮ್ಮ ಮೋಮಿತಾ ಡ್ರೈವರ್ ಅಂದರೆ ಚೆನ್ನಾಗಿ ಇನ್ಸಲ್ವಂತೆ, ಅದಕ್ಕೋಸ್ಕರ ರಥಸಾರಥಿ ಅಂತ ನಾವು ರೇಗಿಸ್ತಾ ಇದ್ವಿ. ಫುಲ್ ಹೋಗಿ ಬರೋವರೆಗೂ ಹಾಗೆ ನಾವು ಅವಳನ್ನ ಗೋಳಾಡ್ಕೊತಾ ಇದ್ವಿ. ಹಾಯ್ ರೇಹಾ, ಎಲ್ಲಿ ಹೋಗ್ತಾ ಇದೀವಿ ರೇಹಾ? ಇವಾಗ ಯಾರು ರಿಕ್ವೆಸ್ಟ್ ಮಾಡಿದ್ವಿ ಫನ್ ವರ್ಲ್ಡ್ಗೆ ಹೋಗೋಕೆ ರೇಹಾ? ಗೊತ್ತಿಲ್ಲ. ಏ ಕಳ್ಳಿ, ಯಾರು ಕೇಳಿದ್ದು ಫನ್ ವರ್ಲ್ಡ್ಗೆ ಹೋಗ್ಬೇಕಂತ? ಫಸ್ಟು ನಾನು ಮತ್ತೆ ಚಿರು ಮತ್ತೆ ನಾನು. ಎಸ್. ಫಸ್ಟ್ ಏನು ಆಡ್ತೀಯಾ ಫನ್ ವರ್ಲ್ಡಲ್ಲಿ? ಯಾವ ಗೇಮ್ ಆಡ್ತೀಯ ರೇಹಾ? ನೋಡ್ಬಿಟ್ಟು ಆಡ್ತೀಯ ರೇಹಾ? ನೋಡ್ತೀವಿ. ಗುಡ್, ಒಳ್ಳೆ ಆನ್ಸರ್. ನೀನು ಯಾವ ಸಿಕ್ಕಿದ್ರೆ ಅದು ಆಡೋದು ಫಸ್ಟ್. ಒಟ್ಟಲ್ಲಿ ಮಸ್ತ್ ಮಜಾ ಮಾಡ್ಬೇಕಲ್ವಾ ಡೇ ಪೂರ್ತಿಯಾಗಿ? ಅದೇ ಅಷ್ಟೇ ಯಾವ ಸಿಕ್ಕಿದ್ರೆ ಅದು ಆಡ್ಕೊಂಡು ಹೋಗೋದು. ಅದು ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ, ಇನ್ನೂ ಸ್ವಲ್ಪ ಬೇಗ ಬಿಡಬೇಕಾಗಿತ್ತು. ಬಿಸಿಲು ಅಲ್ವಾ ಚಿರುತಾನ್? ಬಿಸಿಲು ಬೇರೆ, ಒಳ್ಳೆ ಬಿಸಿಲಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ಮೋಮಿತಾ ಅಲ್ಲ ಮಮ್ಮ? ಹಂಗಲ್ಲ ಮೋಮಿತಾ, ರಥಸಾರಥಿ ರಥಸಾರಥಿ ಮೋಮಿತಾ. ಓಕೆ ಮಿತಾ, ಸ್ಟ್ಯಾಂಡರ್ಡ್ ಆಗಿ ಹೇಳ ನಾವು ರಥಸಾರಥಿ ಅಂತ. ಇಲ್ಲ ಮೋಮಿತಾ, ರಥ ಅಯ್ಯೋ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ರಥಸಾರಥಿಗೆ? ಹಾ ನೋಡ್ದಾ, ಒಂದಾನೊಂದು ಕಾಲದಲ್ಲಿ ಕೃಷ್ಣನ್ ರಥಸಾರಥಿ ಆಗಿದ್ದ ಅರ್ಜುನನ್ಗೆ. ನೀನು ನಮ್ಗೆ ರಥಸಾರಥಿ ಆಗಿದ್ಯಾ ಅಮ್ಮಂದ್ರಿಗೆ? ಎಸ್. ಇವಾಗ ನಾವು ಫೈನಲ್ ಆಗಿ ಡೆಸ್ಟಿನಿ ಅಂದರೆ ನಮ್ಮ ಎಲ್ಲಿಗೆ ಹೋಗ್ಬೇಕಾಗಿತ್ತು ಫನ್ ವರ್ಲ್ಡಿಗೆ, ಅಲ್ಲಿ ಬಂದು ರೀಚ್ ಆಗಿದ್ದೀವಿ. ಫಸ್ಟ್ ಫನ್ ವರ್ಲ್ಡ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಬಿಡೋಲ್ಲ, ಇನ್ನು ಲೇಟಾಗಿ ಬಿಡೋದು ಅಂತ ಹೇಳಿದ್ರು. ನಾವು ಬಿಡೋದಕ್ಕೆ ಬರೀ ಫನ್ ವರ್ಲ್ಡು ಮತ್ತು ಅಕ್ವೇರಿಯಮು, ಸ್ನೋ ವರ್ಲ್ಡು ಅಂದರೆ ಸ್ವಲ್ಪ ಲೇಟಾಗಿ ಬಿಟ್ವಿ. ಯಾಕಂದರೆ ವಾಟರ್ ವರ್ಲ್ಡ್ ಬೇಡ ಅಂದ್ಬಿಟ್ಟು, ಯಾಕಂದರೆ ವೆದರ್ ಒಂದು ಸ್ವಲ್ಪ ಮಳೆ ಇದೆ, ಒಂದು ಸ್ವಲ್ಪ ಬಿಸಿಲು ಆ ರೀತಿಯಾಗಿತ್ತು, ಫ್ಲಕ್ಚುಯೇಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ವೀಕ್ ಡೇಸಲ್ಲಿ ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ. ಬಟ್ ವೀಕ್ ಡೇಸಲ್ಲಿ ನಮಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಫಂಕ್ಷನ್ಸ್ ಬೇರೆ ಆಗೋದು ಜಾಸ್ತಿ ಇರೋದ್ರಿಂದ ಈ ಸಲ ಹಾಲಿಡೇಸ್ ಬೇರೆ ತುಂಬಾ ಇದೆ. ಇದಕ್ಕೋಸ್ಕರ ಲೀವ್ ಹಾಕೋದು ಬೇಡ, ಎಲ್ಲ ವೀಕೆಂಡಲ್ಲೇ ಹೋಗೋಣ ಅಂದ್ಬಿಟ್ಟು ವೀಕೆಂಡಲ್ಲೇ ಹೋಗಿರುವಂಥದ್ದು. ಜನ ತುಂಬ ಜನ ಇದ್ದರು. ನೋಡ್ತಾ ಇರ್ಬೋದು ಎಷ್ಟು ಕಾರುಗಳು ಎಷ್ಟಿದೆ ಅಂದ್ಬಿಟ್ಟು. ಫನ್ ವರ್ಲ್ಡ್ ಬಿಡೋಲ್ಲ, ವಾಟರ್ ವರ್ಲ್ಡ್ಗಾರೆ ಬಿಡ್ತೀವಿ, ಫನ್ ವರ್ಲ್ಡ್ ಇಲ್ಲ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾವು ಅಕ್ವೇರಿಯಂ ನೋಡ್ಕೊಂಬರೋಣ ಅಂತ ಅಕ್ವೇರಿಯಮ್ಗೆ ಹೋಗ್ತಾ ಇದ್ದೀವಿ. ಅಕ್ವೇರಿಯಮ್ನ ನಮ್ಮ ಮಕ್ಕಳು, ದೊಡ್ಡ ಮಕ್ಳಿಗಿಂತ ನಮ್ಮ ರೇಹಾ ತುಂಬಾ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಮುಂದೆ ನೋಡ್ಬೋದು ವೀಡಿಯೋ ಅಲ್ಲಿ ಹಂಗೆ ಹಾಕಿದ್ದೀನಿ. ಅವಳು ಹೆಂಗೆ ಮಾತಾಡಿದಳು ಹಂಗೆ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ, ಫುಲ್ ಖುಷಿ ಆಗಿಬಿಟ್ಟಿದ್ಲು ಅವಳಿಗೆ. ನಮ್ಮ ದೊಡ್ಡ ಮಕ್ಳಿಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಅಕ್ವೇರಿಯಂ, ಫಿಶ್ ಅಕ್ವೇರಿಯಂ ಅನ್ನೋದು. ಬಟ್ ನಮ್ಮ ರೇಹಾಗಂತೂ ಫುಲ್ ಖುಷಿ ಆಯಿತು, ಫುಲ್ ಎಂಜಾಯ್ ಮಾಡಿದ್ದು ಅವಳೆ ಅಂತ ಹೇಳ್ಬೋದು. ಅವಳಿಗೋಸ್ಕರನೇ ಅಕ್ವೇರಿಯಮ್ಗೆ ಹೋದ್ವೇನೋ ಅಂತ ಅನಿಸ್ಬಿಡ್ತು. ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು. ಏನು ಮಾತಾಡ್ತಿದ್ದಾಳೆ, ಏನು ಹೇಳ್ತಿದ್ದಾಳೆ ಅಂತ ಪ್ರತಿಯೊಂದು ಫಿಶ್ನ ಸಹ ಅವಳು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತಾಯಿದ್ಲು. ಅವಳು ಯಾವ ರೀತಿಯಾಗಿ ಮಾತಾಡಿದಾಳೆ ಅದನ್ನೆಲ್ಲ ನಾನು ಅದೇ ರೀತಿಯಾಗಿ ಶೇರ್ ಮಾಡಿದ್ದೀನಿ. ಫೈನಲ್ ಆಗಿ ಇವಾಗ ಫಸ್ಟಿಗೆ ಅಕ್ವೇರಿಯಮ್ಗೆ ಎಂಟ್ರಿ ಟಿಕೆಟ್ ತೊಗೊತಾ ಇದ್ದೀವಿ. ಇದು ಮುಗಿಸ್ಕೊಂಡ್ಮೇಲೆ ಮತ್ತು ನಾವು ಫನ್ ವರ್ಲ್ಡ್ ಕಡೆ ಹೊರಟುವಂಥದ್ದು. ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಿದ್ದಂಗೆ ಫಸ್ಟ್ ಇದೊಂದು ಫಿಶ್ ಕಾಣಿಸ್ತು. ಬಟ್ ಇದು ಒಳ್ಳೆ ಫಿಶ್ ಥರ ಇಲ್ಲ, ಒಂದು ಹಾವಿದ್ದಂಗಿತ್ತು. ನೋಡೋಕ್ಕೆ ತುಂಬ ಭಯಂಕರವಾಗಿತ್ತು ಅಂತ ಹೇಳ್ಬೋದು. ಒಳ್ಳೆ ಹಾವು ಯಾವ ರೀತಿಯಾಗಿ ಆಡ್ತಾ ಇರೋದು ಅದೇ ರೀತಿಯಾಗಿತ್ತು. ಒಂಥರ ಒಂದು ಹೊಸ ಥರದ್ದು ನೋಡಿದ್ವಿ ಅಂತ ಹೇಳ್ಬೋದು. ಹೊಸ ಫಿಶಸ್ ಇರ್ಬೋದು, ಹೊಸ ವೆರೈಟಿಗಳು. ಯಾಕಂದರೆ ಮಾಮೂಲಿಯಾಗಿ ನಮ್ಗೆ ಆಚೆ ಎಲ್ಲ ಇಷ್ಟೊಂದು ನೋಡೋದಕ್ಕೆ ಸಿಗೋದಿಲ್ಲ. ಈ ರೀತಿಯಾಗಿ ಹೋದಾಗ ಒಂದು ಹೊಸದೆಲ್ಲ ನೋಡ್ಬೋದು ಅಂತ ಅನ್ಸುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ದೊಡ್ಡ ಮಕ್ಳಿಗೇನು ಅಷ್ಟೊಂದು ಎಂಜಾಯ್ ಅಂತ ಅನ್ಸಿದ್ರೆ, ಬಟ್ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥದ್ದು ವೆರೈಟಿ ಫಿಶ್ಗಳಿರುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ. ಇನ್ನು ದೊಡ್ಡ ಗೇಮ್ಸ್ ಎಲ್ಲ ಫನ್ ವರ್ಲ್ಡಲ್ಲಿ ಕೆಲವೊಂದು ಗೇಮ್ಸ್ ಆಡ್ಬೋದು, ಕೆಲವೊಂದು ಗೇಮ್ಸ್ ಆಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಹಂಗಲ್ಲ, ಎಲ್ಲ ನೋಡ್ಬೋದಲ್ಲ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಇಂಥದ್ದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ವೀಕ್ ಡೇಸಲ್ಲಿ ಹೋಗಬೇಕು. ವೀಕೆಂಡಲ್ಲಂತೂ ತುಂಬ ರಶ್ ಇರುತ್ತೆ, ಹೆಜ್ಜೆ ಇಕ್ಕೋಕ್ಕೂ ಆಗೋದಿಲ್ಲ, ಎಲ್ಲ ತುಳ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲೂ ನಾವು ಆದಷ್ಟು ವೀಡಿಯೋನ ಮಾಡಿಕೊಂಡು ಹೋಗಿರೋವಂಥದ್ದು. ನಾವು ಹೋಗಿದ್ದು ವೀಕೆಂಡಲ್ಲೇ, ಲೀವ್ ಇರೋ ದಿನ ಹೋಗಿದ್ದು. ಯಾಕಂದರೆ ಬೇರೆ ದಿನದಲ್ಲಿ ಹೋಗೋಕ್ಕೆ ಟೈಮ್ ಸಾಕಾಗಲ್ಲ, ಅದಕ್ಕೋಸ್ಕರ.
ಫಿಶ್ ಅಂದರೆ ನೈಫ್ ಥರ ಇದೆ ಅಷ್ಟೇ. ನೈಫ್ ಫಿಶ್. ಎಷ್ಟಿದೆ ರೇಹಾ? ಅದ್ರೊಳಗೆ ಮೂರೇ ಆಗಲ್ಲ ರೇಹಾ. ಫೈವ್ ಫಿಶ್ ಇಲ್ಲ ಮಾಡಿಸೋದೇ ಕೊಡೋದು. ಫೈವ್ ಫಿಶ್ ಡ್ರ್ಯಾಗನ್ ಬ್ಲಡ್. ಎಲ್ಲ ಮೇಲೆ ನೋಡಿ, ಎಲ್ಲ ಮೇಲೆ ಟಾಪ್ ಅದಕ್ಕೆ ಮೇಲೆ ಇದ್ದಾರಾ? ಓಕೆ. ಹಾಂ, ರೆಡ್ ರೆಡ್ ಪ್ಯಾರೆಟ್. ರೆಡ್ ಪ್ಯಾರೆಟ್. ಹಾಂ ಹೌದು, ಅದಕ್ಕೆ ಅದು ಆರೆಂಜ್. ಕಾಣಿಸ್ತಾ ಇದೆ. ಎಲ್ಲಿಂದ ಎಲ್ಲಿಂದ ಬರ್ತಾನೆ? ಮೇನ್ ಡೋರಿಂದನಾ? ಅಲ್ಲಿಂದ. ಫೈನಲಾಗಿ ನಮ್ಮ ದೊಡ್ಡ ಮಕ್ಕಳು ಸಹ ಒಂದು ಸ್ಟೋರಿ ಸಹ ಹೇಳ್ಬಿಟ್ರು, ಅಲ್ಲಿ ಸ್ಟೋರಿ ಸಹ ಹೇಳಿದ್ರು. ಮತ್ತು ಅದಾದಮೇಲೆ ಇಲ್ಲಿ ಬಂದು ವಾಟರ್ ಫಾಲ್ಸ್ ಇದೆ. ವಾಟರ್ ಫಾಲ್ಸ್ನ ನೋಡೋಕ್ಕೆ ಅಂತ ಆ ಕಡೆ ಹೋಗಿದ್ದೀವಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿದೆ ರೇಹಾ, ಇಲ್ಲಿದೆ ನೋಡಿ ಇನ್ಸೈಡ್. ಮೈನ್ಕ್ರಾಫ್ಟ್ ಅವ್ರಿಗೆ ಮಾತ್ರ ಗೊತ್ತಿದೆ ಫಿಶ್ ಏನು ಮಾಡ್ತಿದೆ ಅಂತ. ಅದು ಆ್ಯಕ್ಚುಲಿ ಅಲ್ಲಿ ಲೂಟ್ ಮಾಡ್ತಿದೆ. ಮೇ ಬಿ ಅಲ್ಲಿ ಅದಕ್ಕೆ ಟ್ರೆಜರ್ ಮಾರ್ಕ್ ಸಿಗ್ಬೋದು ಅಂತ ಒಂದು ಫೋಟೋ ತೆಗೆದು ಅವರು. ಈ ಫಿಶ್ಗಳು ಚೆನ್ನಾಗಿ ಬೇಗ ಇದು ಆಸೆ ಇದೆ ಅನ್ಸುತ್ತೆ. ಅದಕ್ಕೆ ಶಾರ್ಕ್ ಮಾಯ ಬಾಡಿಗೆ ಹೋಗ್ತಾ ಇದೆಯಾ? ಅದು ಕೂಡ ಅಷ್ಟೇ. ಅದು ಅದು ನೋಡ್ತಾ ಇದ್ದೀನಿ. ಪಾಪ ಯಾರು ಹೌದೌದು. ಅಲ್ಲಿ ನೋಡಿ, ಅಲ್ಲಿ ಪ್ಲಾಂಟ್ ಮೇಲೆ ಹೆಂಗೆ ಕೂತ್ಕೊಂಡಿದೆ. ಮಲ್ಕೊಂತ ಇದೆಯಾ? ಮಲ್ಕೊಂತಿದ್ದು ಕೂಡ. ಹೌದಾ? ಮಲ್ಕೊಂತ ಇಲ್ಲ, ಅದು ಮೂವ್ ಆಗ್ತಾ ಇದೆ. ರೇಹಾ ಎಲ್ಲಿ ಅಂತ ಕೇಳ್ತಾ ಇದೆ. ಹೌದು. ಹಾಂ, ಪಿಂಕ್ ಫಿಶ್. ರೇಹಾ ಬೇಬಿ ಫೇವರೇಟ್ ಕಲರ್ ಅಲ್ವಾ ಪಿಂಕು, ಅದಕ್ಕೆ. ಇವಾಗ ಇವಾಗ ಬ್ಲ್ಯಾಕಾ? ನೀರೆಲ್ಲ ಕ್ಲೀನ್ ಮಾಡ್ತಾ ಇದೇ ಫುಲ್ ಆಗುತ್ತೆ ನಿಮ್ಗೆ. ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ?
ಅದು ಕಣ್ಣು. ಹಾಂ, ನಿನ್ನ ನೋಡ್ತಾ ಇದ್ದಾನಾ? ರೇಹಾ ಬೇಬಿ ಎಲ್ಲಿ ನೋಡ್ತಾ ಇದ್ದಾನ? ಅವನು ಐಸ್ ಇಲ್ಲಿದ್ದ ಇದು ನೋಡ್ತೀನಿ ಇಲ್ಲೇ ಅವನು ಅಲ್ಲಿ ಎಲ್ಲೋದ ಅವನು? ಅಲ್ಲ ಅಲ್ಲಿ ಇಲ್ಲಿ ಹೋಗ್ತಿದ್ದೀನಿ. ಬಂದ ಬಂದ ಬಂದ. ಬಂತು ಅವನು ಐಸ್ ಅವನು ಔಟು ಕಾಣಿಸುತ್ತೆ. ಕಾಣಿಸಲ್ಲ ರೇಹಾ, ಅವನ ಐಸು ಹಂಗಿದೆ, ಫ್ಲಾಶ್ ಲೈಟು ಹಂಗೆ ಇದೆ. ಅವನು ಮಲ್ಕೊತಿದ್ದೀನಿ, ಅವನು ಮಲ್ಕೊತಿದ್ದೀನಿ. ಹೊರಗಡೆ ಉದ್ದುಕೊಂಡು ಆಚೆ ತಲೆ ಮಾತ್ರ ಇಕ್ಕಿದ್ದು. ಅವನು ಮಲ್ಕೊತಿದ್ದೀನಿ, ಅವನು ಮಲ್ಕೊತಿದ್ದೀನಿ. ಎಲ್ಲರೂ ಮಲ್ಕೊಂತ ಇದ್ದಾರಾ? ಅವನು ನೋಡು, ಅವನು ಮಲ್ಕೊತಿದ್ದೀನಿ. ಹೌದು ಹೌದು. ಇದು ಅವನು ರಿಯಲ್ ಸ್ಲೀಪಿಂಗ್ ಮಾಡ್ತಿದ್ದಾನೆ. ಎಲ್ಲಿ ಇಲ್ಲಿ ಒಳಗಡೆ, ಅಲ್ಲಿ ಆರ್ಚ್ ಒಳಗಡೆ ಕಾಣಿಸ್ತದೆ ನೋಡಮ್ಮ ಅದು. ನೋಡು ಮನೆ ಅಷ್ಟೇ ರೆಡ್ ಇದು. ಹಾಂ ರೇಹಾ, ನೋಡು ಎಷ್ಟಿದೆ ರೆಡ್. ವಾವ್, ಅವನು ನನ್ನ ಕೇರ್ ಮಾಡಿಲ್ಲ. ಪಿಂಕು, ಎಲ್ಲೋ, ಗ್ರೀನ್. ಅವನು ಹೇಳಿದ್ದು ಅದು ನಿಂಗೆ ಹೇಳ್ತಾ ಅವಳಿಗೆಲ್ಲ ಹೇಳುತ್ತೆ ಅಲ್ವಾ ರೇಹಾ? ಅಲ್ಲೇ ಬ್ರೀತ್ ಮಾಡ್ತಾ ಇದೆ, ಅದು ಮಲ್ಕಾಗೋದೇ ಇಲ್ಲ. ಟಾಯ್ ಅದು ಕಲರ್ ಒಳ್ಳೆ ಬೊಂಬೆ ಥರ ಇದೆ. ಆ್ಯಕ್ಚುಲಿ ಏನು ಟಾಯ್ ಥರ ಇದೆ ಅದು ಕಲರಮ್ಮ, ನೋಡಲ್ಲಿ. ಬಟ್ ಅದು ಬ್ರೀತ್ ಮಾಡ್ತಿದೆ ಅಲ್ಲಿ ಮೇಲೆ ಒಳಗಡೆ ಫಿಶ್. ರೇಸ್ ಅವ್ನು ಮಲ್ಕೊಂಡಿಲ್ಲ. ವಾವ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ರೇಸ್ ಆಡ್ತಾ ಇದ್ದಾರೆ, ಅಲ್ವಾ? ಚೆನ್ನಾಗಿದೆ ಜೆಲ್ಲಿ ಫಿಶ್ ಅಲ್ವಾ? ವಾವ್, ನೋಡು ಪೇನ ಎಲ್ಲಾರು ಇದೆ. ಫೈನಲಾಗಿ ಇನ್ನೇನಿದ್ರು ಎಲ್ಲ ಫಿಶಸ್ ಎಲ್ಲ ನೋಡಿದ್ದಾಯಿತು. ಲಾಸ್ಟಲ್ಲಿ ನಾ ಸ್ವಲ್ಪ ಫಾಲ್ ಥರ ಎಲ್ಲ ಹಾಕಿದ್ರು, ಮತ್ತು ಬೇರೆ ಫಿಶಸ್ ಎಲ್ಲ ಸ್ವಲ್ಪ ಇತ್ತು. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಮಕ್ಕಳ ಜೊತೆ ಇದೇ ಫಸ್ಟ್ ಟೈಮ್ ನಾವು ಇಬ್ಬರು ಮಕ್ಕಳ ಜೊತೆ ಹೋಗಿರುವಂಥದ್ದು. ಯಾವಾಗಲೂ ನಾವು 6 ಜನ ಹೋಗಿದ್ದೇ ಇಲ್ಲ. ಮಾಮೂಲಿಯಾಗಿ ಯಾವಾಗ ಹೋಗ್ಬೇಕಂದ್ರೂ ಅವರು ಅಪ್ಪಂದ್ರ ಜೊತೆನೇ ಹೋಗ್ತಾ ಇರುವಂಥದ್ದು. ಬಟ್ ಇದೇ ಫಸ್ಟ್ ಟೈಮ್ ಆಚೆ ಹೋಗಿದ್ದು. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಂದು ಹೊಸದಾಗಿ ಇತ್ತು ನಮಗಂತೂ. ಚೆನ್ನಾಗಿ ಅನಿಸ್ತಾ ಇತ್ತು, ಯಾಕಂದರೆ ನೋಡೋದಕ್ಕೂ ಸಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವು ಹೇಳ್ದಂಗೆ ಮಕ್ಕಳೇ ಕೇಳ್ತಾಯಿದ್ರು. ಯಾವಾಗ ಅವ್ರ ಅಪ್ಪಂದಿದೆ ಹೇಳ್ದಂಗೆ ನಾವು ಕೇಳ್ತಾ ಇದ್ವಿ. ಇವಾಗ ನಾವು ಹೇಳೋದು ಅವ್ರು ಕೇಳಬೇಕಾಗಿತ್ತು. ಬಟ್ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫುಲ್ಲಾಗಿ ಎಲ್ಲ ಫಿಶ್ಗಳು ನೋಡ್ಕೊಂಡು ಅದು ಆರಾಮಾಗಿ ಕೂಲಾಗಿ ಬಂದ್ವಿ. ಬಟ್ ಆದರೂ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಮಗಿನ್ನ ಫನ್ ವರ್ಲ್ಡ್ ಓಪನ್ ಆಗೋದು 3 o'clock ಮೇಲೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನಮಗೆ ಟೈಮ್ ಇತ್ತು, ಅಲ್ಲಿವರೆಗೂ ನೋಡೋಕ್ಕೆ ಟೈಮ್ ತುಂಬಾ ಇತ್ತು. ಬಟ್ ಎಷ್ಟೊತ್ತು ನೋಡಿದ್ರು ಅದೇ ಫಿಶಸ್ ತುಂಬ ಚೆನ್ನಾಗಿತ್ತು. ರಿಪೀಟೆಡ್ ಆಗ್ತಾಯಿತ್ತು ಕೆಲವೊಂದು. ಆ ಒಳಗಡೆ ಮಾಡಿರೋಂಥ ಡಿಸೈನ್ಸು ತುಂಬಾ ನೋಡೋಕ್ಕೆ ಚೆನ್ನಾಗಿ ಅಂತ ಅನಿಸ್ತಾಯಿತ್ತು. ಒಂದು ಹೊಸ ಲೋಕದಲ್ಲಿದ್ದಂಗೆ ಕಾಣಿಸ್ತಾ ಇತ್ತು. ನಮಗಂತೂ ಫುಲ್ ಖುಷಿ ಆಯಿತು. ನಮ್ಮ ರೇಹಾ ಅಂತೂ ಫುಲ್ಲಾಗಿ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ನಮ್ಮ ಎಲ್ಲ ಮಕ್ಕಳಿಗಿಂತ ನಮ್ಮ ರೇಹಾಗೆ ತುಂಬ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ಲು. ಅವಳದೇ ಖುಷಿನ ನಮಗೆ ಸಾಕಂತ ಅನ್ನಿಸ್ತು. ಯಾಕಂದರೆ ತುಂಬ ಅವಳೇ ಕೇಳ್ತಾಯಿದ್ದು, ನಾನು ಹೋಗಬೇಕು ಫನ್ ವರ್ಲ್ಡ್ಗೆ, ಕರ್ಕೊಂಡೋಗ್ರಿ ಅಂತ. ಕೊನೆಗೂ ಇವತ್ತಿನ ದಿನ ಆಸೆ ಸಹ ನೆರವೇರಿಸಿದ್ವಿ. ಅಕ್ವೇರಿಯಂ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಆಚೆ ಬಂದು ಸ್ವಲ್ಪ ಬಿಸಿಲು ಥರ ಇತ್ತು. ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಫನ್ ವರ್ಲ್ಡ್ ಹೋಗೋಣ ಅಂದ್ಬಿಟ್ಟು. ಫನ್ ವರ್ಲ್ಡ್ಗೆ 3 o'clock ಎಂಟ್ರಿ ಇತ್ತು. ಸರಿ 3 o'clock ಅವ್ರಿಗೆ ಏನು ಮಾಡೋದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತುಗಳಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲ ಗ್ಯಾಂಗ್ ಎಲ್ಲನೂ. 6 ಜನ ಇದರಿಂದ ಒಂದು ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಅಂತೂ ಆಯಿತು. ಯಾಕಂದರೆ ನಮ್ಗೆ ಯಾವಾಗಲೂ ಈ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾವಾಗಲೂ ಆಚೆ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಈ ಸರಿ ಕೊನೆಗೂ ನೆರವೇರಿಸಿದ್ವಿ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಚಿರು ಮತ್ತು ರೇಹಾನೇ ತುಂಬ ಡಿಮ್ಯಾಂಡ್ ಮಾಡಿದ್ದು ಫನ್ ವರ್ಲ್ಡ್ಗೆ ಹೋಗಬೇಕು ಅಂತ. ಇವತ್ತಿಗೆ ಅವ್ರ ಆಸೆ ನೆರವೇರಿಸ್ವಿ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.